ಹಾಯ್ ಗೈಸ್, ವೆಲ್ಕಮ್ ಟು ಮಿಸ್ಟರ್ ಗಣೇಶ್ ಎವನ್ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಒಳ್ಳೆ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಹೇಳ್ಬೋದು. ಅಪ್ಲಿಕೇಶನ್ ನೇಮ್ ಬಂದು ಡಿಗಿ ವರ್ಡ್ಸ್ ಅಂತ ಹೇಳ್ಬಿಟ್ಟು ಒಂದು ಒಳ್ಳೆ ಅಪ್ಲಿಕೇಶನ್ ಅಂತ ಹೇಳ್ಬೋದು. ಕ್ಯಾಪ್ಚಾವನ್ನ ಎಂಟ್ರಿ ಮಾಡೋದ್ರ ಮುಖಾಂತರ ನೀವು ಈ ಒಂದು ಅಪ್ಲಿಕೇಶನ್ ಅಲ್ಲಿ ಅರ್ನಿಂಗ್ಸ್ ಅನ್ನ ಮಾಡಬಹುದು. ಯಾವ ರೀತಿ ಅರ್ನಿಂಗ್ಸ್ ಮಾಡೋದು ಅಂತ ಪ್ರತಿಯೊಂದು ಸಹ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡೋ ಪೂರ್ತಿ ನೋಡಿ ಅಂತ ಹೇಳ್ತೀನಿ. ಸ್ಕಿಪ್ ಮಾಡೋದ್ರೆ ಏನಂದ್ರೆ ಏನು ಸಹ ನಿಮ್ಗೆ ಅರ್ಥ ಆಗಲ್ಲ ಅಂತ ಹೇಳ್ತೀನಿ ಗೈಸ್. ಈ ಒಂದು ಅಪ್ಲಿಕೇಶನ್ ಅಲ್ಲಿ ನಿಮ್ಮ ಜೊತೆ ನಿಮ್ಮ ಒಬ್ಬ ಆಪೋನೆಂಟ್ ಸಹ ಇರ್ತಾರೆ. ಆಪೋನೆಂಟ್ ಜೊತೆ ನೀವು ಕ್ಯಾಪ್ಚಾವನ್ನ ಎಂಟ್ರಿ ಮಾಡಿ ನೀವು ಗೆಲ್ಬೇಕಾಗುತ್ತೆ ಗೈಸ್. ಈ ಒಂದು ಅಪ್ಲಿಕೇಶನ್ ಗೆದ್ರು ಸಹ ಕಾಯಿನ್ ಸಿಗುತ್ತೆ, ಸೋತ್ರು ಸಹ ಕಾಯಿನ್ ಸಿಗುತ್ತೆ. ಅದನ್ನ ಡೈರೆಕ್ಟ್ ಆಗಿ ನೀವು ವಿತ್ಡ್ರಾಲ್ ಮಾಡ್ಕೋಬಹುದು ಅಂತ ಹೇಳ್ತೀನಿ. ಯಾವ ರೀತಿ ಮಾಡೋದಂತ ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡೋದ ನೋಡಿ ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ನೀವು ಯಾರು ನಮ್ಮ ಒಂದು ಚಾನಲ್ಗೆ ಹೊಸಬ್ರು ಬಂದಿದೆ, ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತೀನಿ. ನಾನು ಯಾವುದೇ ಒಂದು ವಿಡಿಯೋನ ಹಾಕಿದ್ರು ನೋಟಿಫಿಕೇಶನ್ ಮುಖಾಂತರ ನಿಮ್ಗೆ ಬರ್ತಾ ಹೋಗುತ್ತೆ ಅಂತ ಹೇಳ್ಬೋದು ಗೈಸ್. ಅಪ್ಲಿಕೇಶನ್ ಲಿಂಕ್ ಬಂದು ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಲಿಂಕ್ ಅನ್ನ ಕ್ಲಿಕ್ ಮಾಡಿ ನೀವು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಓಪನ್ ಮಾಡೋದ್ರೆ ಅಂದ್ರೆ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ನೋಡ್ತಾ ಇರ್ಬೋದು ಗೈಸ್ ನೋಡ್ತಾ ಇರ್ಬೋದು. ಅಪ್ಲಿಕೇಶನ್ ನ ಓಪನ್ ಮಾಡೋದ್ರೆ ಅಂದ್ರೆ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಎರಡು ಬಾಕ್ಸ್ ಮೇಲೂ ಸಹ ಟಿಕ್ ಮಾಡಿ ನೀವು ಲಾಗಿನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡೋದ್ರೆ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ನೋಡ್ತಾ ಇರ್ಬೋದು ಗೈಸ್. ಈಗ ನೀವು ನಿಮ್ಮ ಒಂದು ಜಿಮೇಲ್ ಅನ್ನ ಹಾಕಿ ಇದರಲ್ಲಿ ಲಾಗಿನ್ ಆಗ್ಬೇಕಾಗುತ್ತೆ ಗೈಸ್. ಈಗ ನಾನು ನನ್ನ ಒಂದು ಜಿಮೇಲ್ ಅನ್ನ ಹಾಕಿ ಲಾಗಿನ್ ಆಗ್ತಿದ್ದೀನಿ. ನೋಡ್ತಾ ಇರ್ಬೋದು ಗೈಸ್. ನೋಡ್ತಾ ಇರ್ಬೋದು, ನಿಮ್ಮ ಒಂದು ಜಿಮೇಲ್ ಅನ್ನ ಹಾಕಿ ಲಾಗಿನ್ ಆದ ತಕ್ಷಣ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಗೈಸ್. ನಿಮ್ಗೆ ಏನಾದ್ರು ರೆಫರಲ್ ಕೋಡ್ ಅನ್ನ ಕೇಳಿದ್ರೆ ಇಲ್ಲಿ ಸ್ಕ್ರೀನ್ ಮೇಲ್ಗಡೆ ಕಾಣಿಸ್ತಾ ಇದೆ. ನೋಡ್ತಾ ಇರ್ಬೋದು. ಈ ಒಂದು ರೆಫರಲ್ ಕೋಡ್ ಅನ್ನ ಹಾಕಿ ಲಾಗಿನ್ ಆಗಿ, ನನಗೆ ಯಾವುದೇ ರೀತಿ ರೆಫರಲ್ ಕೋಡ್ ಅನ್ನ ನಾನು ಮೊದಲೇ ಹಾಕಿದ್ರಿಂದ ನನಗೆ ಕೇಳಿಲ್ಲ, ನಿಮ್ಗೆ ಕೇಳಿದ್ರೆ ಈ ಸ್ಕ್ರೀನ್ ಮೇಲ್ಗಡೆ ಇರುವಂತ ಒಂದು ರೆಫರಲ್ ಕೋಡ್ ಅನ್ನ ಹಾಕಿ ನೀವು ಲಾಗಿನ್ ಆಗ್ಬೇಕಾಗುತ್ತೆ ಗೈಸ್. ಲಾಗಿನ್ ಆಗ್ತಿದ್ದಂಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ರೆಫರಲ್ ಕೋಡ್ ಹಾಕ್ತಿದ್ದಂಗೆ ನಿಮ್ಗೆ 1000 ಕಾಯಿನ್ಸ್ ನಿಮ್ಗೆ ಬಂದು ಆಟೋಮೆಟಿಕ್ ಆಗಿ ಆಡ್ ಆಗಿರುತ್ತೆ. ರೆಫರಲ್ ಕೋಡ್ ಹಾಕ್ಲಿಲ್ಲ ಅಂದ್ರೆ ನಿಮ್ಗೆ ಕಾಯಿನ್ ಯಾವುದೇ ಕಾರಣಕ್ಕೂ ಬರೋದಿಲ್ಲ ಅಂತ ಹೇಳ್ತೀನಿ ಗೈಸ್. ಅದರಿಂದ ರೆಫರಲ್ ಕೋಡ್ ಅನ್ನ ಹಾಕಿ ನೀವು 1000 ಕಾಯಿನ್ನ ಫ್ರೀ ಆಗಿ ತಗೋಬಹುದು ಅಂತ ಹೇಳ್ತೀನಿ. ನಂತರ ಈ ಒಂದು ಅಪ್ಲಿಕೇಶನ್ ಅಲ್ಲಿ ಯಾವ ರೀತಿ ಅರ್ನ್ ಮಾಡೋದು ಅಂದ್ರೆ, ಈ ಒಂದು ಅಪ್ಲಿಕೇಶನ್ ಅಲ್ಲಿ ಕ್ಯಾಪ್ಚಾವನ್ನ ಎಂಟ್ರಿ ಮಾಡ್ಬೇಕಾಗ್ಲೇ ಹೇಳ್ದಂಗೆ ಕ್ಯಾಪ್ಚಾ ಎಂಟ್ರಿ ಮಾಡ್ಬೇಕಂದ್ರೆ ನಿಮ್ಗೆ ಟಿಕೆಟ್ ಇರ್ಬೇಕಾಗುತ್ತೆ. 20 ಟಿಕೆಟ್ ಅನ್ನ ಅವರೇ ಆಲ್ರೆಡಿ ಕೊಟ್ಟಿರ್ತಾರೆ. ನಿಮ್ಗೆ ಎಕ್ಸ್ಟ್ರಾ ಟಿಕೆಟ್ ಅನ್ನ ಬೇಕು ಅಂತಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು, ಟಿಕೆಟ್ ಅನ್ನೋ ಒಂದು ಆಪ್ಷನ್ ಕಾಣಿಸ್ತಾ ಇದೆ ಮೇಲ್ಗಡೆ. ನೋಡ್ತಾ ಇರ್ಬೋದು, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮ್ಗೆ ಪ್ರತಿ ಗಂಟೆಗೂ ಸಹ 3 ಟಿಕೆಟ್ ಅನ್ನ ಫ್ರೀ ಆಗಿ ಕೊಡ್ತಾರೆ ಅಂತ ಹೇಳ್ಬೋದು. ಇಲ್ಲಿ ಫ್ರೀ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ತಾ ಇರ್ಬೋದು, ಈಗ 3 ಟಿಕೆಟ್ ಅನ್ನ ಕೊಟ್ಟಿದ್ದಾರೆ. ನನಗೆ ಸಾಕಾಗ್ತಿಲ್ಲ, ಇನ್ನ ಹೆಚ್ಚಿನ ಟಿಕೆಟ್ ಬೇಕು ನನಗೆ ಅಂದ್ರೆ ಒಂದು ಅಡ್ವರ್ಟೈಸ್ ನೋಡೋದ್ರ ಮುಖಾಂತರ ನೀವು ಟಿಕೆಟ್ ಅನ್ನ ಅರ್ನಿಂಗ್ ಮಾಡಬಹುದು ಅಂತ ಹೇಳ್ತೀನಿ ಗೈಸ್. ನಂತರ ಟಿಕೆಟ್ ಅನ್ನ ಅರ್ನ್ ಮಾಡಿದ ನಂತರ ಇಲ್ಲಿ ಕ್ಯಾಪ್ಚಾ ಸಾಲ್ವಿಂಗ್ ಅಂತಿದೆ. ನೋಡ್ತಾ ಇರ್ಬೋದು, ಈ ಒಂದು ಕ್ಯಾಪ್ಚಾ ಸಾಲ್ವಿಂಗ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಫೈಂಡ್ ಆಪೋನೆಂಟ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಜೊತೆ ನಿಮ್ಮ ಒಂದು ಆಪೋನೆಂಟ್ ಸಹ ಬರ್ತಾರೆ. ಅವರ ಜೊತೆ ನೀವು ಕ್ಯಾಪ್ಚಾವನ್ನ ಎಂಟ್ರಿ ಮಾಡೋದ್ರ ಮುಖಾಂತರ ನೀವು ಅರ್ನಿಂಗ್ಸ್ ಮಾಡಬಹುದು ಅಂತ ಹೇಳ್ತೀನಿ. ಯಾರು ಫಸ್ಟ್ ಕ್ಯಾಪ್ಚಾವನ್ನ ಜಾಸ್ತಿ ಎಂಟ್ರಿ ಮಾಡ್ತಾರೋ ಅವರಿಗೆ ಬಂದು ಕಾಯಿನ್ಸ್ ಹೆಚ್ಚಾಗಿ ಬರುತ್ತೆ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು, ಈಗ ಫೈಂಡ್ ಆಪೋನೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ನೋಡ್ತಾ ಇರ್ಬೋದು ಗೈಸ್. ನೋಡ್ತಾ ಇರ್ಬೋದು, ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಕ್ಯಾಪ್ಚಾವನ್ನ ಎಂಟ್ರಿ ಮಾಡೋದ್ರ ಮುಖಾಂತರ ನೀವು ಅರ್ನಿಂಗ್ಸ್ ಅನ್ನ ಮಾಡ್ಬೋದು ಅಂತ ಹೇಳ್ತೀನಿ ಗೈಸ್. ಬರೀ ಜಸ್ಟ್ ನೀವು ನಂಬರ್ ಅನ್ನ ಎಂಟ್ರಿ ಮಾಡೋದ್ರ ಮುಖಾಂತರ ನೀವು ಅರ್ನಿಂಗ್ಸ್ ಅನ್ನ ಮಾಡ್ಬೋದು. ತುಂಬಾ ಈಸಿ ಇರುತ್ತೆ ಅಂತ ಹೇಳ್ಬೋದು. ಈ ರೀತಿ ಕ್ಯಾಪ್ಚಾ ಸಾಲ್ವ್ ಮಾಡೋದ್ರ ಮುಖಾಂತರ ನೀವು ಅರ್ನಿಂಗ್ಸ್ ಅನ್ನ ಮಾಡ್ಬೋದು ಅಂತ ಹೇಳ್ತೀನಿ ಗೈಸ್. ನೋಡ್ತಾ ಇರ್ಬೋದು, ಈಗ ಯು ಲಾಸ್ ಅನ್ ಬರ್ತಾ ಇದೆ. ಅದನ್ನ ನಾನು ಜಸ್ಟ್ 18 ಕ್ಯಾಪ್ಚಾವನ್ನ ಮಾತ್ರ ಎಂಟ್ರಿ ಮಾಡಿದ್ದೀನಿ. ನನ್ನ ಆಪೋನೆಂಟ್ ಬಂದು 42 ಕ್ಯಾಪ್ಚಾವನ್ನ ಎಂಟ್ರಿ ಮಾಡಿದ್ದಾರೆ. ಅದರಿಂದ ಕಾಯಿನ್ಸ್ 20 ಕಾಯಿನ್ಸ್ ಅವರಿಗೆ ಹೋಗುತ್ತೆ. ಬಟ್ ನಾವು ಲಾಸ್ ಆದ್ರೂ ಸಹ ನಮ್ಗೆ 5 ಕಾಯಿನ್ಸ್ ಬಂದು ಆಡ್ ಆಗುತ್ತೆ ಅಂತ ಹೇಳ್ಬೋದು. ಅಕಸ್ಮಾತ್ ನಾವೇನಾರ ಜಾಸ್ತಿ ಕ್ಯಾಪ್ಚಾವನ್ನ ಎಂಟ್ರಿ ಮಾಡಿದ್ರೆ 1 ನಿಮಿಷದ ಒಳಗಡೆ ಆ 20 ಕಾಯಿನ್ಸ್ ಬಂದು ನಮಗ್ ಬರುತ್ತೆ. ಅವರಿಗಿಂತ ಕಡಿಮೆ ಕ್ಯಾಪ್ಚಾವನ್ನ ಎಂಟ್ರಿ ಮಾಡಿದ್ರು ಸಹ ನಮ್ಗೆ 5 ಕಾಯಿನ್ಸ್ ಬಂದು ಆಡ್ ಆಗುತ್ತೆ ಅಂತ ಹೇಳ್ಬೋದು ಗೈಸ್. ನಂತರ ಓಮನ್ ಒಂದು ಇಂಟರ್ಫೇಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಒಂದು ಆಡ್ಸ್ ಬರುತ್ತೆ. ಆಡ್ಸ್ ನೋಡ್ಕೊಂಡು ನೀವು ಬ್ಯಾಕ್ ಬರ್ಬೇಕಾಗುತ್ತೆ ಗೈಸ್. ಬ್ಯಾಕ್ ಬಂದ್ರೆ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಪ್ಲೇ ಟೈಮ್ ಅಂತ ಕಾಣಿಸ್ತಾ ಇದೆ. ನೋಡ್ತಾ ಇರ್ಬೋದು, ಪ್ಲೇ ಟೈಮ್ ಅನ್ನೋದ್ರ ಮುಂದೆ ಸ್ಟಾರ್ಟ್ ಅಂತ ಕಾಣಿಸ್ತಾ ಇದೆ. ನೋಡ್ತಾ ಇರ್ಬೋದು, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಅಲೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡ್ತೀನಲ್ಲ, ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಆದ್ರೆ ಇಲ್ಲಿ ಸಹ ನಿಮ್ಗೆ ಗೇಮ್ಸ್ ಇರುತ್ತೆ. ಆ ಗೇಮ್ಸ್ ಅನ್ನ ಆಡೋದ್ರ ಮುಖಾಂತರ ನೀವು ಅರ್ನಿಂಗ್ಸ್ ಮಾಡ್ಬೋದು ಅಂತ ಹೇಳ್ತೀನಿ. ಯಾವ ರೀತಿ ಗೇಮ್ಸ್ ಆಡೋದು ಅಂತಂದ್ರೆ ನೋಡ್ತಾ ಇರ್ಬೋದು, ಇಲ್ಲೇ ತೋರಿಸ್ತಾ ಇದಾರೆ. ಪರ್ ಮಿನಿಟ್ ಅನ್ಬಿಟ್ಟು 8 ಕಾಯಿನ್ಸ್ ಬಂದು ನಿಮ್ಗೆ ಆಡ್ ಆಗುತ್ತೆ. ಟೋಟಲ್ ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಈ ಗೇಮ್ ಆಡೋದ್ರಿಂದ ನಿಮ್ಗೆ 542 ಕಾಯಿನ್ ಬಂದು ಆಡ್ ಆಗುತ್ತೆ ಅಂತ ಹೇಳ್ಬೋದು. ಪ್ರತಿ ನಿಮಿಷಕ್ಕೆ 8 ಕಾಯಿನ್ ರೀತಿ ಬಂದು ಆಡ್ ಆಗುತ್ತೆ ಅಂತ ಹೇಳ್ಬೋದು ಗೈಸ್. ಇದೇ ರೀತಿ ನೀವು ಗೇಮ್ಸ್ ಅನ್ನ ಆಡೋದ್ರ ಮುಖಾಂತರ ಅರ್ನಿಂಗ್ಸ್ ಮಾಡ್ಬೋದು. ನಂತರ ಬ್ಯಾಕ್ ಬರ್ತೀರಾ ಅಂದ್ರೆ ನೀವು ಈ ರೀತಿ ಬರುತ್ತೆ. ನೋಡ್ತಾ ಇರ್ಬೋದು, ನಂತರ ಸರ್ವೆ ಅನ್ನು ಕಂಪ್ಲೀಟ್ ಮಾಡಿ ನೀವು ಅರ್ನಿಂಗ್ಸ್ ಮಾಡ್ಬೋದು ಅಂತ ಹೇಳ್ತೀನಿ. CPX ಸರ್ವೆ ಅಂತ ಹೇಳ್ಬಿಟ್ಟು ಕಾಣಿಸ್ತಾ ಇದೆ. ನೋಡ್ತಾ ಇರ್ಬೋದು, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ನೋಡ್ತಾ ಇರ್ಬೋದು ಗೈಸ್. 20 ನಿಮಿಷಕ್ಕೆ ನೀವು 1640 ಕಾಯಿನ್ಸ್ ಅನ್ನ ಅರ್ನಿಂಗ್ ಮಾಡ್ಬೋದು ಅಂತ ಇಲ್ಲೇ ಮೆನ್ಷನ್ ಸಹ ಮಾಡಿದ್ದಾರೆ. ಇದೇ ರೀತಿ ನಿಮ್ಗೆ ಸಾಕಷ್ಟು ಸರ್ವೆಗಳು ಸಿಗುತ್ತೆ. ಈ ಸರ್ವೇಸ್ ಅನ್ನ ಕಂಪ್ಲೀಟ್ ಮಾಡೋದ್ರ ಮುಖಾಂತರ ನೀವು ಅರ್ನಿಂಗ್ಸ್ ಮಾಡ್ಬೋದು ಅಂತ ಹೇಳ್ತೀನಿ.
ಒಂದು ಒಳ್ಳೆ ಅಪ್ಲಿಕೇಶನ್ ಅಂತಾನೆ ಹೇಳ್ತೀನಿ ಗೈಸ್. ಇನ್ವೈಟ್ ಮಾಡಿ ಅಂದ್ರೆ ನಿಮ್ಮ ಒಂದು ಫ್ರೆಂಡ್ಸ್ ಅನ್ನ ಇನ್ವೈಟ್ ಮಾಡೋದ್ರ ಮುಖಾಂತರ ಸಹ ನೀವು ಅರ್ನಿಂಗ್ಸ್ ಮಾಡ್ಬೋದು ಅಂತ ಹೇಳ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು ಕೆಳಗಡೆ ಇನ್ವೈಟ್ ಅಂದ್ಬಿಟ್ಟು ಒಂದು ಆಪ್ಷನ್ ಕಾಣಿಸ್ತಾ ಇದೆ. ಮಧ್ಯದಲ್ಲಿ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ನೋಡ್ತಾ ಇರ್ಬೋದು ಇಲ್ಲಿ ನಿಮ್ಮ ಒಂದು ರೆಫರಲ್ ಕೋಡ್ ಕಾಣಿಸ್ತಿದೆ. ನೋಡ್ತಾ ಇರ್ಬೋದು ಗೈಸ್, ಈ ರೆಫರಲ್ ಕೋಡ್ ಮುಖಾಂತರ ನಿಮ್ಮ ಒಂದು ಫ್ರೆಂಡ್ಸ್ ಯಾರು ಬಂದು ಈ ಒಂದು ಅಪ್ಲಿಕೇಶನ್ ಗೆ ಲಾಗಿನ್ ಆಗ್ತಾರೆ ಅಂತಂದ್ರೆ ನಿಮ್ಗೆ ಬಂದು ಕೈನ್ಸ್ ಅನ್ನೋದು ಆಡ್ ಆಗುತ್ತೆ. ಇದೇ ರೀತಿ ನೀವು ಸಹ ನಿಮ್ಮ ಫ್ರೆಂಡ್ಸ್ ಅನ್ನ ಇನ್ವೈಟ್ ಮಾಡಿ ಅರ್ನಿಂಗ್ ಮಾಡಿ ಅಂತ ಹೇಳ್ತೀನಿ. ನಂತರ ಈಗ ನೀವು ಅರ್ನಿಂಗ್ಸ್ ಮಾಡಿದಂತ ಅಷ್ಟು ಅಮೌಂಟ್ ಅನ್ನು ಸಹ ಅಂದ್ರೆ ಕೈನ್ಸ್ ಅನ್ನು ಸಹ ನೀವು ವಿತ್ಡ್ರಾವಲ್ ತಗೊಳ್ಬೇಕು ಅಂತಂದ್ರೆ ಇಲ್ಲಿ ರೀಡೀಮ್ ಅಂತ ಕಾಣಿಸ್ತಾ ಇದೆ. ನೋಡ್ತಾ ಇರ್ಬೋದು ಈ ರೀಡೀಮ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ನೋಡ್ತಾ ಇರ್ಬೋದು ಗೈಸ್, ಇಲ್ಲಿ ನೋಡ್ತಾ ಇರ್ಬೋದು 20,000 ಕೈನ್ಸಿಗೆ ಬಂದು $2 ಅಂತ ಗೈಸ್. ಡಾಲರ್ ನ ಬೆಲೆ ಬಂದು ನಮ್ಮ ಇಂಡಿಯನ್ ರುಪೀಸ್ ನಲ್ಲಿ 82 ಅಥವಾ 83 ರೂಪಾಯಿ ಇದೆ. 160 ಸಮಥಿಂಗ್ ಏನೋ ಬರುತ್ತೆ ಗೈಸ್. ಇದೇ ರೀತಿ $2 ಅನ್ನ ನೀವು ಅರ್ನಿಂಗ್ ಮಾಡಬಹುದು. ಪೇಪಾಲ್ ಅಕೌಂಟ್ ಗೆ ನೀವು ತಗೋಬಹುದು ಅಂತ ಹೇಳ್ತೀನಿ. ಪೇಪಾಲ್ ಅಕೌಂಟ್ ಅನ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಯೂಟ್ಯೂಬ್ ನಲ್ಲಿ ಹಲವಾರು ವಿಡಿಯೋಸ್ ಗಳು ಸಿಗುತ್ತೆ. ಅದನ್ನ ನೋಡೋದ್ರ ಮುಖಾಂತರ ನೀವು ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. 20,000 ಕೈನ್ಸ್ ಮಾಡೋದು ತುಂಬಾ ಈಸಿ ಈ ಒಂದು ಅಪ್ಲಿಕೇಶನ್ ಅಲ್ಲಿ ಅಂತ ಹೇಳ್ತೀನಿ. ಸರ್ವೆ ಮತ್ತೆ ಗೇಮ್ ಅನ್ನ ಆಡೋದ್ರ ಮುಖಾಂತರ ಮತ್ತೆ ಕ್ಯಾಪ್ಚರ್ ಎಂಟ್ರಿ ಮಾಡೋದ್ರ ಮುಖಾಂತರ ಅರ್ನಿಂಗ್ಸ್ ಅನ್ನ ಮಾಡ್ಬಿಡ್ಬೋದು ಅಂತ ಹೇಳ್ತೀನಿ. ಇದೇ ರೀತಿ ನೀವು ಸಹ ಈ ಒಂದು ಅಪ್ಲಿಕೇಶನ್ ಅನ್ನ ಬಳಸ್ಕೊಂಡು ಅರ್ನಿಂಗ್ಸ್ ಅನ್ನ ಮಾಡಿ ಅಂತ ಹೇಳ್ತೀನಿ. ಇನ್ನು ಮುಂದೆ ಇದೇ ರೀತಿ ವಿಡಿಯೋಸ್ ಗಳಿಗಾಗಿ ನಮ್ಮ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನನಗೆ ಯಾವುದೇ ಒಂದು ವಿಡಿಯೋನ ಹಾಕಿದ್ರು ನೋಟಿಫಿಕೇಶನ್ ಮುಖಾಂತರ ಬರ್ತಾ ಹೋಗುತ್ತೆ ಅಂತ ಹೇಳ್ತೀನಿ ಗೈಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.